Hello, hi students. Today I am going to discuss one LBA lesson for 9th standard English. Here we are going to discuss the poem, the very first poem, Upagupta. Yesterday we started discussing last video. Now during this video, second exercise, we are going to have discussion. See here. Give the figure of speech of the following sentence. Dear students, figure of speech. Say, figure of speech. Figure of speech. Figure of speech means, please remember, alankara. ಫಿಗರ್ ಆಫ್ ಸ್ಪೀಚ್ ಅಂದರೆ ಏನು? ಅಲಂಕಾರ. ಕನ್ನಡದಲ್ಲಿ ನೀವು ಅನೇಕ ಅಲಂಕಾರಗಳನ್ನು ನೋಡ್ತೀರಿ. ಉಪಮಾ ಅಲಂಕಾರ ನೋಡ್ತೀರಿ, ರೂಪಕ ಅಲಂಕಾರ ನೋಡ್ತೀರಿ, ಹೌದಾ? ಆಮೇಲೆ ಚೇತನ ಗುಣೋಕ್ತಿ ಅಲಂಕಾರ ನೋಡ್ತೀರಿ, ಅನುಪ್ರಾಸ ಅಲಂಕಾರ ನೋಡ್ತೀರಿ. ಸೊ ಇನ್ ದ ಸೇಮ್ ವೇ, ಈವನ್ ಇನ್ ಇಂಗ್ಲೀಷ್ ವಿ ಹ್ಯಾವ್ ಸಮ್ ಫಿಗರ್ಸ್ ಆಫ್ ಸ್ಪೀಚ್. ಇಸ್ ಇಟ್ ಕ್ಲಿಯರ್? ಹಾಂ. ದ ಎಕ್ಸಾಂಪಲ್ ಗಿವನ್ ಹಿಯರ್, ದ ಬ್ಲ್ಯಾಕ್ ನೈಟ್ ಶೋಡ್ ಇಟ್ಸ್ ಟೀತ್ in a flash of lightning. The black night showed its teeth in a flash lightning. ಇದೊಂದು ಸೆಂಟೆನ್ಸ್. ಈ ವಾಕ್ಯದಲ್ಲಿ ಬ್ಲ್ಯಾಕ್ ನೈಟ್, ಕಪ್ಪು ರಾತ್ರಿ ಮಿಂಚಿನಲ್ಲಿ ತನ್ನ ಹಲ್ಲುಗಳನ್ನು ತೋರಿಸಿತು. ಅಂದರೆ ಕಪ್ಪು ರಾತ್ರಿಯನ್ನು ಇಲ್ಲಿ ಮನುಷ್ಯನಂತೆ ವರ್ಣಿಸಲಾಗಿದೆ. Black night is described as a human being. When a lifeless thing is described as a human being in a sentence, that sentence will become an example for personification. ಯಾವ ಅಲಂಕಾರಕ್ಕೆ ಉದಾಹರಣೆ ಆಗುತ್ತೆ ಅದು? Personification. personification. Personification means Chetana Gunokti Alankara. In Kannada, we say Chetana Gunokti Alankara. Clear? Okay. Next, complete the given sentences from the poem. ಉಪಗುಪ್ತ ಪದ್ಯದಲ್ಲಿ ಕೆಲವು ಸೆಂಟೆನ್ಸ್ಗಳನ್ನು, ಕೆಲವು ಲೈನ್ಗಳನ್ನು ಇಲ್ಲಿ ಕೊಡಲಾಗಿದೆ. Some lines are given here with some blanks. Now our duty is to complete the line. Clear? Come on. Upagupta, the disciple of Buddha. Upagupta, the disciple of Buddha, the very first line. Lay asleep on the dust. Lay asleep on the dust by the city wall of Mathura. Is it clear? Upagupta, the disciple of Buddha, lay asleep, ASLEEP, lay asleep in the dust. In the dust or on the dust? Lay asleep on the dust by the, lay asleep in the dust by the city wall of Mathura. In the dust. In the dust by the city wall of Mathura. ಇಷ್ಟು ಬರೆದ್ರೆ 1 ಮಾರ್ಕ್ ಇರುತ್ತೆ ನಿಮಗೆ. ದಿಸ್ ಕ್ವಶನ್ ಕ್ಯಾನ್ ಬಿ ಆಸ್ಕ್ಡ್ ಫಾರ್ 1 ಮಾರ್ಕ್. ಜಸ್ಟ್ ಇಟ್ ಫಿಲ್ ದ ಬ್ಲ್ಯಾಂಕ್ ಮಾಡೋದಿರ್ತದೆ. ಉಪಗುಪ್ತ, ದ ಡಿಸೈಪಲ್ ಆಫ್ ಬುದ್ಧ, ಲೇ ಅಸ್ಲೀಪ್ ಇನ್ ದ ಡಸ್ಟ್ ಬೈ ದ ಸಿಟಿ ವಾಲ್ ಆಫ್ ಮಥುರಾ. ಇಸ್ ಇಟ್ ಕ್ಲಿಯರ್? ವಾಟ್ ಈಸ್ ದ ಸೆಂಟೆನ್ಸ್? ಉಪಗುಪ್ತ, ದ ಡಿಸೈಪಲ್ ಆಫ್ ಬುದ್ಧ, ಲೇ ಅಸ್ಲೀಪ್ ಇನ್ ದ ಡಸ್ಟ್ ಬೈ ದ ಸಿಟಿ ವಾಲ್ ಆಫ್ ಮಥುರಾ. ಬುದ್ಧನ ಶಿಷ್ಯ ಉಪಗುಪ್ತ ಎಲ್ಲಿ? ಧೂಳಿನಲ್ಲಿ ಮಲಗಿಕೊಂಡಿದ್ದ. ಎಲ್ಲಿ? ಮಥುರಾ ನಗರದ ಗೋಡೆಯ ಪಕ್ಕದಲ್ಲಿ. ಬೈ ದ ಸಿಟಿ ವಾಲ್ ಆಫ್ ಮಥುರಾ. ಮಥುರಾ ನಗರದ ಗೋಡೆಯ ಪಕ್ಕದಲ್ಲಿ ಮಣ್ಣಿನ ಮೇಲೆ ಬುದ್ಧನ ಶಿಷ್ಯ ಉಪಗುಪ್ತ ಮಲಗಿಕೊಂಡಿದ್ದ. ದಿಸ್ ಈಸ್ ದ ಮೀನಿಂಗ್, ರೈಟ್? ಕಮ್ ಆನ್. She lowered her lamp. ಅವಳು ತನ್ನ ದೀಪವನ್ನು ಕೆಳಗೆ ಮಾಡಿದಳು.
Okay, and saw a young face, saw a young face, and saw a young face dash beautiful, austerely beautiful, austerely beautiful, AUSTERELY, austerely beautiful. ಜಸ್ಟ್ ಪೋಯಮ್ದೊಳಗಿನ ಲೈನ್ಗಳನ್ನು ಕೊಟ್ಟಿರ್ತಾನೆ. ಇಲ್ಲಿ 2 ಲೈನ್ ಕೊಟ್ಟಿದ್ದಾನೆ. ಸಿ ಲೋವರ್ಡ್ ಹರ್ ಲ್ಯಾಂಪ್ ಆ್ಯಂಡ್ ಸಾ ಅ ಯಂಗ್ ಫೇಸ್ ಆಸ್ಟಿಯಲಿ ಬ್ಯೂಟಿಫುಲ್. ದೀಸ್ ಲೈನ್ಸ್ ಆರ್ ದೇರ್ ಇನ್ ಅ ಪೋಯಮ್. ಆ ಲೈನ್ಗಳನ್ನು ಕೆಲವೊಂದು ಶಬ್ದ ಕೊಟ್ಟು ಕೆಲವೊಂದಿಷ್ಟು ಶಬ್ದಗಳನ್ನು ಬಿಟ್ಟಿರ್ತಾನೆ. ಆ ಪೋಯಮ್ ಲೈನ್ಗಳು ನೆನಪಿದ್ರೆ ಅದನ್ನು ಕರೆಕ್ಟಾಗಿ ನಾವು ಇಲ್ಲಿ ಅಂಕಗಳನ್ನು ತೊಗೊಳ್ಳಿಕ್ಕೆ ಸಹಾಯ ಆಗುತ್ತೆ. ಇಸ್ ಇಟ್ ಕ್ಲಿಯರ್? ಸೊ ಇಟ್ ಮೀನ್ಸ್ ಯು ಹ್ಯಾವ್ ಟು ರೀಡ್ ದ ಪೋಯಮ್ ಥರಲಿ and keep in mind some important lines. Is it clear? It is just like quote from memory. Quote from memory ಹೆಂಗಿರ್ತದ ಹಂಗೆ ಅದೇ ಥರ ಅಲ್ಲಿ 4 ಲೈನ್ ಕೊಡ್ತಾನೋ, ಇಲ್ಲಿ ಎಷ್ಟು ಲೈನ್ ಕೊಟ್ಟಿದ್ದಾನೆ? 2 ಲೈನ್ ಕೊಟ್ಟಿದ್ದಾನೆ. ದಿಸ್ ಈಸ್ ದ ಡಿಫ್ರೆನ್ಸ್. ಓಕೆ, ಅ ಇಯರ್ ಹ್ಯಾಸ್ ನಾಟ್ ಇಷ್ಟ ಕೊಟ್ಟಿದ್ದಾನೆ. ಮುಂದೆ ಏನದ ಹೇಳ್ರಿ? ಅ ಇಯರ್ ಹ್ಯಾಸ್ ನಾಟ್ ಯೆಟ್ ಪಾಸ್ಟ್. ಅ ಇಯರ್ ಹ್ಯಾಸ್ ನಾಟ್ ಯೆಟ್ ಪಾಸ್ಟ್. ಇನ್ನೂ 1 ವರ್ಷ ಕಳೆದಿರಲಿಲ್ಲ. ಓಕೆ, ಹಾಂ. ನೆಕ್ಸ್ಟ್ ಏನದ? ಒನ್ ಈವ್ನಿಂಗ್. ಒನ್ ಈವ್ನಿಂಗ್ ಏನದ ಹೇಳ್ರಿ? ಒನ್ ಈವ್ನಿಂಗ್, ಒಂದು ಸಾಯಂಕಾಲ. ಅ ಇಯರ್ ಹ್ಯಾಸ್ ನಾಟ್ ಯೆಟ್ ಪಾಸ್ಟ್. ಎಸ್, ಇಟ್ ವಾಸ್ ಈವ್ನಿಂಗ್ ಆಫ್ ಅ ಡೇ ಇನ್ ಏಪ್ರಿಲ್ ಇನ್ ಸ್ಪ್ರಿಂಗ್ ಸೀಸನ್. ಅ ಇಯರ್ ಹ್ಯಾಸ್ ನಾಟ್ ಯೆಟ್ ಪಾಸ್ಟ್. It was evening of a day in April. It was evening of a day. It was evening of a day in which season? In spring season. Which season? In spring season. Is it clear? A year has not yet passed. It was evening of a day ಇನ್ ಸ್ಪ್ರಿಂಗ್ ಸೀಸನ್. ಆ ವಾಕ್ಯ ಕಂಪ್ಲೀಟ್ ಮಾಡಬೇಕು. ಟೆಕ್ಸ್ಟ್ ಬುಕ್ದಲ್ಲಿ ಹೇಗದ ಹಾಗೆ ಬರೀಬೇಕು. ಟೆಕ್ಸ್ಟ್ ಬುಕ್ದಲ್ಲಿ ಹೇಗದ ಹಾಗೇ ಬರೆದ್ರೆ ನಿಮಗೆ 1 ಅಂಕ ಸಿಗ್ತದೆ. ಅಗೇನ್ ಇದು ಏನು ಹೇಳ್ರಿ? ಕೋಟ್ ಫ್ರಾಮ್ ಮೆಮರಿ ಥರನ. ಅ ಇಯರ್ ಹ್ಯಾಸ್ ನಾಟ್ ಎಟ್ ಪಾಸ್ಟ್. ಇಟ್ ವಾಸ್ ಈವ್ನಿಂಗ್ ಆಫ್ ಅ ಡೇ ಇನ್ ಸ್ಪ್ರಿಂಗ್ ಸೀಸನ್. ಇಸ್ ಇಟ್ ಕ್ಲಿಯರ್? ಇನ್ April or spring season? In spring season. That is the right way. A year has not yet passed. It was evening of a day in spring season. It is the right line. Understand? So if you write this much, you will get how many marks? 1 mark. Okay. Now answer the following questions in 2 or 3 sentences each. ಕೆಳಗಿನ ಪ್ರಶ್ನೆಗಳಿಗೆ 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿರಿ. ದೀಸ್ ಆರ್ ವೆರಿ ವೆರಿ ಸಿಂಪಲ್ ಕ್ವಶನ್ಸ್. ವೈ ವಾಸ್ ದ ಡಾನ್ಸಿಂಗ್ ಗರ್ಲ್ ಡ್ರಿವನ್ ಔಟ್ ಆಫ್ ದ ಟೌನ್? ಕುಣಿಯುವ ಹುಡುಗಿಯನ್ನು, ನರ್ತನೆ ಮಾಡುವ ಹುಡುಗಿಯನ್ನು ಪಟ್ಟಣದಿಂದ ಯಾಕೆ ಹೊರಗೆ ಹಾಕಿದ್ದರು? ರೈಟ್? ಆನ್ಸರ್ ಈಸ್ ಸಿಂಪಲ್. 2 ರಿಂದ 3 ವಾಕ್ಯದಲ್ಲಿ ನಾವು ಆನ್ಸರ್ ಮಾಡಬೇಕು. ಫಸ್ಟ್ ಪಾಯಿಂಟ್, the dancing girl was struck with smallpox. The dancing girl, DANCING, dancing girl was struck, STRUCK, struck with smallpox. Struck with smallpox. Smallpox, POX, pox. She was struck with smallpox. Please remember. ಅವಳಿಗೆ ಶಿಡುಬು ರೋಗ ತಗುಲಿತ್ತು. It was a deadly epidemic disease. It was a deadly, DEADLY. It was deadly ಎಪಿಡೆಮಿಕ್, ಸಾಂಕ್ರಾಮಿಕ, ಅಪಾಯಕಾರಿ ಸಾಂಕ್ರಾಮಿಕ ರೋಗ ಆಗಿತ್ತು.
It was a deadly epidemic disease. 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 Two sentences. In order to avoid. In order to avoid. In order to avoid. In order to avoid. Understand? In order to avoid getting infected. In order to avoid getting infected. Understand? In order to avoid getting infected. GETTING. Getting infected. In order to avoid getting infected. INFECTED. Getting infected by the disease. DISEASE. She was driven out of the town. She was driven. She was driven. She was driven out of the town. She was driven out of the town. ಅವಳನ್ನು ಪಟ್ಟಣದಿಂದ ಹೊರಗೆ ಹಾಕಲಾಗಿತ್ತು. Simple. The dancing girl was struck with smallpox. It was a deadly epidemic disease. In order to avoid getting infected by the disease, she was driven out of the town. Is it clear? ಅವಳಿಗೆ ಸ್ಮಾಲ್ ಪಾಕ್ಸ್ ಆಗಿತ್ತು. ಅದು ಅಪಾಯಕಾರಿ ಸಾಂಕ್ರಾಮಿಕ ರೋಗ ಆಗಿತ್ತು. ಅದು ಇನ್ನೊಬ್ಬರಿಗೆ ಅದರಿಂದ ಆ ರೋಗದಿಂದ ಇನ್ನೊಬ್ಬರಿಗೆ ಹರಡುವುದನ್ನು ತಡಿಲಿಕ್ಕೆ, ಆ ರೋಗ ಇನ್ನೊಬ್ಬರಿಗೆ ಹರಡುವುದನ್ನು ತಡಿಲಿಕ್ಕೆ ಅವಳನ್ನು ಪಟ್ಟಣದಿಂದ ಹೊರಗೆ ಹಾಕಲಾಗಿತ್ತು. ಇಸ್ ಇಟ್ ಕ್ಲಿಯರ್? ದಿಸ್ ಇಸ್ ದಿ ಆನ್ಸರ್. ನೆಕ್ಸ್ಟ್, ಹೌ ಡಿಡ್ ಉಪಗುಪ್ತ ಟ್ರೀಟ್ ದ ಸಫರಿಂಗ್ ಡಾನ್ಸಿಂಗ್ ಗರ್ಲ್? ಆ ಬಳಲುತ್ತಿರುವ ನರ್ತಕಿಯನ್ನು ಉಪಗುಪ್ತ ಹೇಗೆ ಉಪಚರಿಸಿದ? ಕಮಾನ್. ಉಪಗುಪ್ತ ಸ್ಯಾಟ್ ಬೈ ಹರ್ ಸೈಡ್. ಉಪಗುಪ್ತ ಅವಳ ಪಕ್ಕದಲ್ಲಿ ಕುಳಿತುಕೊಂಡ. ಹೌದಾ? ದೆನ್ ಅವನು ಅವಳ ತಲೆಯನ್ನು ತನ್ನ ತೊಡೆಯ ಮೇಲೆ ಇಟ್ಟುಕೊಂಡನು. He took her head. He took her head on his knees. ತನ್ನ ಮೊಳಕಾಲ್ ಮೇಲೆ ಅವಳ ತಲೆಯನ್ನು ಇಟ್ಟುಕೊಂಡನು. He took her head on his knees and ಏನು ಮಾಡಿದ? Moistened her lips with water. Moistened, MOISTENED. Moistened her lips with what? With water. ಅವಳ ತಲೆಯನ್ನು ತನ್ನ ಮೊಳಕಾಲ್ ಮೇಲೆ ಇಟ್ಟುಕೊಂಡನು. ಅವಳ ತುಟಿಯನ್ನು ನೀರಿನಿಂದ ಒದ್ದೆ ಮಾಡಿದನು. ರೈಟ್? He smeared. ಅವನು ಹಚ್ಚಿದನು. He smeared her body. ಅವಳ ಮೈಗೆ ಹಚ್ಚಿದನು. ಏನ? He smeared her body. ಯಾವುದರಿಂದ? With ಯಾವ ಬಾಮ್ ಅದು? ಸ್ಯಾಂಡಲ್ ಬಾಮ್. This much. Is it clear? Upagupta sat by her side. He took her head on his knees and moistened her lips with water. He smeared her body with sandal balm. These are the sentences you have to write as an answer for this question. Clear? Come on. What are the qualities depicted by Vasavadatta in the poem Upagupta? Depict means describe. Depict ಅಂದ್ರೆ ಏನು? Describe. ಉಪಗುಪ್ತ ಪದ್ಯದಲ್ಲಿ ವಾಸವದತ್ತಾಳ ಯಾವ ಗುಣಗಳನ್ನು ವಿವರಿಸಲಾಗಿದೆ? ಇಸ್ ಇಟ್ ಕ್ಲಿಯರ್? ಓಕೆ. ವಾಸವದತ್ತ ಒಬ್ಬ ಪ್ರಸಿದ್ಧ ನರ್ತಕಿಯಾಗಿದ್ದಳು. ಹೌ ಕ್ಯಾನ್ ಯು ಸೇ? ವಾಸವದತ್ತ was a famous dancing girl. DANCING,
dancing girl. First sentence. Okay. She was proud of. She was proud of. She was proud of her. She was proud of her beauty. She was proud of her beauty. She was proud of her beauty, comma, youth and wealth. ಅವಳಿಗೆ ತನ್ನ ಸೌಂದರ್ಯ, ಯೌವನ ಮತ್ತು ಸಂಪತ್ತಿನ ಬಗ್ಗೆ ಅಹಂ ಇತ್ತು. ಇಸ್ ಇಟ್ ಕ್ಲಿಯರ್? ಆ ಗುಣವನ್ನು ಇಲ್ಲಿ ವಿವರಿಸಲಾಗಿದೆ. ಓನ್ಲಿ 2 sentences. ವಾಸವದತ್ತ ವಾಸ್ ಅ ಫೇಮಸ್ ಡಾನ್ಸಿಂಗ್ ಗರ್ಲ್. ಫಸ್ಟ್ ಸೆಂಟೆನ್ಸ್. She was proud of her beauty, youth and wealth. Is it clear? If you write this much, you will be honored how many marks? 2 marks. Ivel 2 mark questions. Come on. What message is conveyed in the poem Upagupta? Message means sandesha. Convey means ತಿಳಿಸು. ಉಪಗುಪ್ತ ಪದ್ಯದಲ್ಲಿ ಯಾವ ಸಂದೇಶವನ್ನು ತಿಳಿಸಲಾಗಿದೆ? Is it clear? ಹಾ. In this poem, ಈ ಪದ್ಯದಲ್ಲಿ, in this poem, the poet conveys the message. The poet conveys the message that okay, kindness, humanity, kindness, humanity, selflessness and compassion, COMPASSION, are more important than wealth, youth and beauty. Is it clear? In this poem, the poet conveys the message that kindness, humanity, selflessness and compassion are more important than wealth, youth and beauty. Wealth, youth and beauty are not important. They are not permanent. They are not permanent assets. Permanent qualities of human being are what? Kindness, daye, humanity, manviyate, selflessness, niswartha and compassion, karune. You very, very important qualities. That is the message of this poem. Next, what are the qualities portrayed of Upagupta in the poem Upagupta? Understand? What are the qualities of Upagupta in the poem Upagupta? ಉಪಗುಪ್ತ ಪದ್ಯದಲ್ಲಿ ಉಪಗುಪ್ತನ ಗುಣಗಳು ಯಾವುವು? Understand? You know that Upagupta was a disciple of Buddha. UPAGUPTA. Upagupta was a Buddhist monk. Upagupta was a Buddhist monk. ಉಪಗುಪ್ತ ಒಬ್ಬ ಬೌದ್ಧ ಸನ್ಯಾಸಿ ಆಗಿದ್ದನು. ಓಕೆ, ದೆನ್ he was an ascetic. ASCETIC. He was an ascetic. ಆತ ಒಬ್ಬ ಸನ್ಯಾಸಿ ಆಗಿದ್ದನು. ಓಕೆ, an epitome of EPITOME.
An epitome of what? Kindness, wisdom, and selflessness. Understand? ನಿಸ್ವಾರ್ಥ. ಸೆಲ್ಫ್ಲೆಸ್ನೆಸ್ ಅಂದ್ರೆ ಏನು? ನಿಸ್ವಾರ್ಥ. ಕೈಂಡ್ನೆಸ್, ವಿಸ್ಡಮ್ ಆ್ಯಂಡ್ ಸೆಲ್ಫ್ಲೆಸ್ನೆಸ್. ಕ್ಲಿಯರ್? He was kind to others. He was kind to others even at the time of suffering. 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 Is it clear? This is the answer you have to write. Upagupta was a Buddhist monk. He was an ascetic, an epitome of kindness, wisdom and selflessness. He was kind to others even at the time of suffering. Is it clear? ಅಂದರೆ ಕಷ್ಟದಲ್ಲಿದ್ದಂಥ ಜನಗಳ ಜೊತೆಗೆ, ಇತರ ಜೊತೆಗೆ ಆತ ತುಂಬ ಕರುಣೆಯಿಂದ ನಡೆದುಕೊಳ್ತಾನೆ. This is the message, or these are the qualities of Upagupta we see in the poem. Got it? Yes. Next is the summary. I'll discuss the summary in the next video. Till then, bye.